ಮಾರ್ಚ್ 13, 2026ರಂದು ಲೋಕಸಭೆಯಲ್ಲಿ ಪರಿಚಯಿಸಲಾದ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಲು ಚಿಕ್ಕಮಗಳೂರು ಮೂಲದ ಕ್ವೀರ್ ಹಕ್ಕುಗಳ ಸಂಸ್ಥೆಯು ಲೈಂಗಿಕ ಕಾರ್ಮಿಕರು, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಒಕ್ಕೂಟದೊಂದಿಗೆ ಕೈಜೋಡಿಸುತ್ತಿದೆ ಎಂದು ಮೇಘಾ ಮಲ್ನಾಡ್ ತಿಳಿಸಿದರು. ಕೊಯಿಲೇಷನ್ ಫಾರ್ ಸೆಕ್ಸ್ ವರ್ಕರ್ಸ್ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟಿ ರೈಟ್ಸ್ಗೋಸ್ಕರ ನಾವು ಒಂದು 10 NGOsಗಳು CBOsಗಳು ಏನು ಎಲ್ಲ ಸೇರ್ಕೊಂಡು ಒಂದು ಕೊಯಿಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ಅದು ಬೆಂಗಳೂರಿನಲ್ಲಿ ವರ್ಕ್ ಮಾಡುತ್ತೆ. ಸೊ ಆ ಸಂಘಟನೆ ಮಾಡುವಂಥ ಕೆಲಸಗಳೇನಪ್ಪ ಅಂತಂದರೆ, ಈಗ ಮಾರ್ಚ್ 13, 2026 ಲೋಕಸಭೆಯಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಒಂದು ಮಸೂದೆನ ಜಾರಿಗೆ ತಗೊಂಡು ಬರ್ತಾರೆ. ಆ ಜಾರಿಗೆ ತಗೊಂಡು ಬಂದಿರೋದ್ರ ಬಗ್ಗೆ ಇವತ್ತು CSGMR ಅವರು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಹಲವಾರು ಕಡೆ ಕರ್ನಾಟಕಾದ್ಯಂತ ಒಂದು 23 ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಇವತ್ತೇ ಪ್ರೆಸ್ ಮೀಟ್ ಪ್ರತಿಭಟನೆಗಳನ್ನ ಆಗ್ತಾ ಇದೆ. ಇದರ ಉದ್ದೇಶ ನಮ್ಮ ಏನು ಲಿಂಗತ್ವ ಅಲ್ಪಸಂಖ್ಯಾತರು ಏನೋ ನಮ್ಮ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟೀಸ್ ಅವರು ಇದ್ದೀವಿ. ಸೊ ಈ ಒಂದು ಟ್ರಾನ್ಸ್ಜೆಂಡರ್ಸ್ ಬಿಲ್ ಏನು ಮಸೂದೆ ಒಂದು ಬಂದಿದೆ, ಹಕ್ಕುಗಳ ರಕ್ಷಣೆ ಮಸೂದೆ ಏನಿದೆ, ಆ ಮಸೂದೆನಲ್ಲಿ ನನ್ನನ್ನು ನಾನು ಐಡೆಂಟಿಫೈಡ್ ಮಾಡ್ಕೋಬೇಕಂತಂದ್ರೆ ಒಬ್ಬ ಡಾಕ್ಟರ್ ಯಾರಿರ್ತಾರೆ, ಡಾಕ್ಟರ್ ಅವರು ನನ್ನನ್ನು ಐಡೆಂಟಿಫೈಡ್ ಮಾಡಬೇಕು ಅಂತ ಇದೆ. ನನ್ನ ದೇಹನ ಗುರುತಿಸೋಕ್ಕೆ ಡಾಕ್ಟರ್ ಆಗಬೇಕು ಅಂತ ಆ ಒಂದು ಮಸೂದೆನಲ್ಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ತಿದ್ದುಪಡಿ ಸ್ವಯಂ ಗ್ರಹಿತ ಲಿಂಗತ್ವ ಗುರುತಿನ ಹಕ್ಕನ್ನು ಅಳಿಸಿ ಹಾಕಲು, ಲಿಂಗತ್ವ ಅಲ್ಪಸಂಖ್ಯಾತ ಗುರುತುಗಳ ವ್ಯಾಖ್ಯಾನವನ್ನು ಸೀಮಿತಗೊಳಿಸಲು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಜನರ ಜೀವದ ಮೇಲೆ ವೈದ್ಯಕೀಯ ಪರಿಶೀಲನೆ ಹಾಗೂ ರಾಜ್ಯದ ನಿಗಾವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಎಂದರು. ನಮ್ಮ ಟ್ರಾನ್ಸ್ಜೆಂಡರ್ಸ್ಗಳು ಈ ಒಂದು ಹಕ್ಕು ಮಸೂದೆ ಏನು ಮಾಡಬೇಕು ಅಂತ ಏನು ಪ್ಲಾನ್ ಹಾಕೊಂಡಿರ್ತಾರೆ ಲೋಕಸಭೆಯಲ್ಲಿ ಏನು ಮಾಡಬೇಕಾದ್ರೆ, ಅದರಲ್ಲಿ ಯಾವುದೇ ಥರದ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದ ವ್ಯಕ್ತಿಗಳನ್ನ ಕೂರಿಸಿ ಸಮಾಲೋಚನೆ ಮಾಡಿಬಿಟ್ಟು ಸೊ ಯಾವುದೂ ಮಸೂದೆ ಮಾಡಿದ್ದಲ್ಲ. ಅವರಿಗೆ ಯಾವುದು ಮೈಂಡಲ್ಲಿ ಬರುತ್ತೆ ಆ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಈ ಒಂದು ಮಸೂದೆ ಮಾಡಿದ್ದಾರೆ. ಇದು ನಮ್ಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಲ್ಲಿ ಎಲ್ಲರೂ ಇಡೀ ಕರ್ನಾಟಕದಂತೆ ವಿರೋಧ ಆಗ್ತದೆ. ಕಾರಣ ನನ್ನ ಜೆಂಡರ್ನ, ನನ್ನ ವ್ಯಕ್ತಿತ್ವನ ನಾನು ಗುರುತಿಸ್ಕೋಬೇಕು. ನನ್ನ ಜೆಂಡರ್ನ, ನನ್ನ ಐಡೆಂಟಿಟೀಸ್ಗಳನ್ನ ಇನ್ನೊಬ್ಬ ಯಾರೋ ಡಾಕ್ಟರ್ಸ್ಗಾಗಲಿ ಇನ್ನೊಬ್ಬ ಯಾರೋ ವ್ಯಕ್ತಿ ಆಗಲಿ ಗುರುತಿಸೋಕ್ಕೆ ಅವ್ರಿಗೆ ಯಾವುದೇ ಥರ ರೈಟ್ಸ್ ಇಲ್ಲ. ಮೈ ಬಾಡಿ ಇಸ್ ಮೈ ರೈಟ್ಸ್. ನನ್ನ ದೇಹನ ನಾನು ಗುರುತಿಸ್ತೀನಿ. ನಾನು ಟ್ರಾನ್ಸ್ಜೆಂಡರು, ನಾನು ಫೀಮೇಲ್ಸು, ಅದು ನಾನು ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಈಗ ಲೋಕಸಭೆಯಲ್ಲಿ ಕೂತ್ಕೊಂಡು ಮಂಡನೆ ಮಾಡ್ತಾ ಇದ್ದಾರೆ, ಇವು ವ್ಯಕ್ತಿಗಳನ್ನ ನಾವು ಗುರುತಿಸ್ತೀವಿ ಅಂತ. ಅವ್ರು ಗುರುತಿಸುವಂತ ಆದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಮೊದಲು ಗುರುತಿಸ್ಕೊಳ್ಳಿ. ಹಾಗಲ್ದೇನೆ ಎಲ್ಲ ಟ್ರಾನ್ಸ್ಜೆಂಡರ್ ಇಡೀ ದೇಶಾದ್ಯಂತ ನಮ್ಮ ಟ್ರಾನ್ಸ್ಜೆಂಡರ್ಸ್ಗಳು ಇಂದ ಡಾಕ್ಟರ್ಸ್ಗಳ ಹತ್ರ ಹೋಗ್ಬಿಟ್ಟು ಪ್ಯಾಂಟ್ ಬಿಚ್ಕೊಂಡು ನಿಂತ್ಕೊಳ್ಬೇಕು, ಇಲ್ಲ ಸೆರ್ಗೆತ್ತಿ ನಿಂತ್ಕೊಳ್ಬೇಕು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ಇವ್ರಿಗೆ ಹೇಗಿರ್ತಾರೆ, ಅವರ ವ್ಯಕ್ತಿತ್ವಗಳೇನು, ಅವ್ರನ್ನ ಹೋಗ್ಲಿ ಅವ್ರ ಸಮಾಲೋಚನೆ ಮಾಡಿಬಿಟ್ಟು ನಾವು ಒಂದು ಮಸೂದೆ ಮಾಡಬೇಕು. ಆ ಟ್ರಾನ್ಸ್ಜೆಂಡರ್ ಬಿಲ್ಸ್ಗಳನ್ನ ಮಾಡ್ತಾರೆ. ಆ ಬಿಲ್ಸ್ ಮಾಡ್ಬೇಕಾದ್ರೆ ಯಾರು ನಮ್ಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಜೊತೆಲಿದ್ರು, ಎಷ್ಟು ಪಾಯಿಂಟ್ಸ್ಗಳು ನಮ್ಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಲ್ಲಿ ಹಾಕಿದ್ದಾರೆ, ಹೋಗ್ಲಿ ಇದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದೊಂದು ಜಡ್ಜ್ಮೆಂಟೇ ಮಾಡೋಕ್ಕಾಗ್ತಿಲ್ಲ. ಅವ್ರಿಗೆ ಜಡ್ಜ್ಮೆಂಟ್ ಮಾಡಕ್ ಆಗದೇನೆ ಏನ್ ಮಾಡ್ತಾ ಇದ್ದಾರೆ, ಒಟ್ರಾಸಿ ಒಂದು ಬಿಲ್ಗಳನ್ನ ಪಾಸ್ ಮಾಡ್ತಾರೆ, ನಮ್ಮ ತಲೆ ಮೇಲೆ ಹಿಡಿತಾರೆ. ಇವತ್ತು ನಾವು ನನ್ನ ಸಾರಿ ಹುಟ್ಟಿಲ್ಲ, ನಾನು ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ದೀನಿ ಅಂತಂದ್ರೆ ನಾನು ಇವಾಗ ಡಾಕ್ಟರ್ಸ್ ಕಣ್ಣಿಗೆ ಒಬ್ಬ ಮೇಲ್ ಆಗಿ ಕಾಣಿಸ್ತೀನಿ. ಸೊ ನಾನು ಹೋಗಿ ಡಾಕ್ಟರ್ ಹತ್ರ ಪ್ಯಾಂಟ್ ಬಿಚ್ಕೊಂಡು ನಿಂತ್ಕೋಬೇಕು, ಆಮ್ ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂತ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನ್ಯಾಷನಲ್ ಪೋರ್ಟಲ್ TG ಆಕ್ಟ್ ಇದು ಬಂದಿದ್ದಾರೆ, ನಮಗೆ TG ಕಾರ್ಡ್ಸ್ಗಳು ಬಂದಿದೆ. ಅದರಲ್ಲಿ ಕ್ಲಿಯರ್ ಆಗಿದೆ ಏನಂತ, ನನ್ನನ್ನು ನಾನು ಸ್ವಯಂ ಘೋಷಿಸ್ಕೊಳ್ಬೋದು ಅಂತ. ನಾನು ಟ್ರಾನ್ಸ್ಜೆಂಡರ್ಸ್ ಆಗ್ಬೋದು, ಈಗ ಬೈಸೆಕ್ಷುವಲ್ ಆಗ್ಬೋದು, ಮತ್ತೊಂದು ಕ್ಯಾಟಗರೀಸ್ ಸೇರ್ಬೋದು, ನಾನು ನಾನ್ ಬೈನರಿ ಕಮ್ಯುನಿಟಿ ಆಗ್ಬೋದು, ಕ್ಯೂರ್ ಆಗ್ಬೋದು. ಸೊ ಇಲ್ಲಿ ನನ್ನ ಐಡೆಂಟಿಟಿನ ನಾನು ಗುರುತಿಸ್ಕೊಳ್ತಾ ಇಲ್ಲ. ಇದೇನಾಗ್ತಿದೆ, ಕೇಂದ್ರ ಸರ್ಕಾರದಲ್ಲಿ ಏನ್ ಬಿಲ್ ಆಗ್ತಾ ಇದೆ ಆ ಬಿಲ್ ಅಲ್ಲಿ ಅವ್ರು ಗುರುತಿಸ್ತಾ ಇದ್ದಾರೆ ನನ್ನ ಐಡೆಂಟಿಟಿನ. ಸೊ ಇದು ಇಡೀ ದೇಶಾದ್ಯಂತ ಇವತ್ತು ಖಂಡಿತ ಇವತ್ತು ಎಲ್ಲ ಹೋರಾಟಗಳು ನಡ್ತಿದೆ. ಇವತ್ತು ಸಾಯಂಕಾಲನೂ ನಾವು ಏನು ಇದ್ರ ಹತ್ರ ಆಜಾದ್ ಪಾರ್ಕ್ ಹತ್ರ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಮೊಹಮ್ಮತಿ ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಕ್ಕೆ ಸಾಯಂಕಾಲನೂ ಪ್ಲಾನ್ ಆಗ್ತದೆ. ಈ ಮಸೂದೆ ಪಾಸ್ ಆಗಿರೋದನ್ನ ನಾವು ಒಪ್ಪಲ್ಲ. ಯಾಕೆಂತಂದ್ರೆ ನಮ್ಮ ದೇಹ ನಮ್ಮ ಹಕ್ಕು, ಅದನ್ನು ನಾವು ನಿರ್ಧಾರ ಮಾಡಬೇಕೆ ವಿರಹ ಯಾವುದೇ ಒಂದು ರೀತಿ ಗೌರ್ಮೆಂಟ್ಗಳು ನಿರ್ಧಾರ ಮಾಡೋಗಿಲ್ಲ. ನಾನು 2026 ಟ್ರಾನ್ಸ್ಜೆಂಡರ್ ಬಿಲ್ ಏನಿದೆ ಅದನ್ನು ನಾನು ವಿರೋಧಿಸ್ತೀನಿ. ಯಾಕೆ ಅಂತಂತಂದರೆ ನಮ್ಮ ಸಮುದಾಯದಲ್ಲಿ ಬರುವಂತಹ ಎಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ಸಮುದಾಯದವರಿಗೆ ಇದು
ತಮ್ಮ ಸ್ವಾತಂತ್ರ್ಯವಾಗಿ ಓಡಾಡಲಿಕ್ಕೆ ಆಗಲಿ ಮಾತಾಡಲಿಕ್ಕೆ ಆಗಲಿ ಇದು ನಮ್ಮ ಎಲ್ಲ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಸಂವಿಧಾನದಲ್ಲಿ ನಮಗೆ ಸಮಾನತೆ ಹಕ್ಕಿದೆ ಮತ್ತು ಎಲ್ಲ ರೀತಿಯ ಹಕ್ಕುಗಳನ್ನು ನಾವು ಕೂಡ ಹೊಂದಿದ್ದೀವಿ. ಆದರೆ ಇದು ನಮ್ಮ ಹಕ್ಕುಗಳನ್ನು ನಾವು ಯಾವುದೇ ಒಂದು ಹಕ್ಕನ್ನು ಪಾಲಿಸುವ ರೀತಿ ಇಲ್ಲ. ಇದು ಈ ಮಸೂದೆ ಬಂದಿರೋದ್ರಿಂದ ನಮ್ಮನ್ನು ನಾವು ಯಾರು ಅಂತ ನಾವು ಗುರುತಿಸ್ಕೊಳ್ಳೋಕ್ಕೆ ಆಗದಿರುವಂತಹ ಮಸೂದೆ, ಈ ಮಸೂದೆ 2026 ಮಸೂದೆಯನ್ನು ನಾನು ಖಂಡಿಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಪ್ರೀತಮ್, ಫಾತಿಮಾ ಉಪಸ್ಥಿತರಿದ್ದರು.